ಫ್ರೆಂಡ್ ಬಿಗ್ ಬಾಸ್ ಕನ್ನಡ ಸೀಸನ್ 12 ಈ ಒಂದು ಸೀಸನ್ ಆರಂಭಕ್ಕೆ ಇನ್ನು ಕೆಲವೇ ತಿಂಗಳು ಬಾಕಿ ಇದೆ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ಸೀಸನ್ ಆರಂಭಕ್ಕಿಂತ ಮುಂಚೆಗೆ ಒಬ್ಬರ ಹೆಸರು ಭಾಳ ಕೇಳ್ಪಡ್ತಾ ಇದೆ. ಇವರು ಬಿಗ್ ಬಾಸ್ಗೆ ಬರ್ತಾರೆ ಅನ್ನೋದು ಕೂಡ ಭಾಳ ಕೇಳ್ಪಡ್ತಾ ಇದೆ. ಅದು ಯಾರು ಅನ್ನೋದು ಕೂಡ ನಿಮಗೆ ಗೊತ್ತಿದೆ, ಯಾಕಂದರೆ ಈ ಒಂದು ವಿಡಿಯೋ ಕ್ಲಿಕ್ ಮಾಡ್ಕೊಂಡು ಮುಂಚೆಗೆ ಹೆಡ್ ಪೋಸ್ಟ್ ನೋಡಿ ನಿಮಗೆ ಆಲ್ರೆಡಿ ಗೊತ್ತಾಗಿದೆ. ಯಾರಂದರೆ ಸಮೀರ್ MD. ಇವರು ಯಾರಂತ ಕೂಡ ಭಾಳ ಜನಕ್ಕೆ ಗೊತ್ತು ಆಲ್ಮೋಸ್ಟ್, ಯಾಕಂದರೆ ಇವರು ಒಂದು ವಿಷಯದ ಬಗ್ಗೆ ಭಾಳ ವೈರಲ್ ಆಗಿದ್ದಾರೆ. ಯೂಟ್ಯೂಬ್ನಲ್ಲಿ ಇವರ ಒಂದು ಚಾನಲ್ ಇದೆ, 2 ಚಾನಲ್ ಇದೆ ಫ್ರೆಂಡ್. ಟೋಟಲ್ ಆಗಿ ಒಂದು ಚಾನಲ್ 11 ಲಕ್ಷ ಸಬ್ಸ್ಕ್ರೈಬರ್ ಇದೆ, ಒಂದು ಚಾನಲ್ 6 ಲಕ್ಷ ಸಬ್ಸ್ಕ್ರೈಬರ್ಸ್ ಇದೆ. ಆದರೆ ಇವರು ಬಿಗ್ ಬಾಸ್ಗೆ ಬರ್ತಾರೋ ಕೂಡ ಎಲ್ಲ ಕಡೆ ಚರ್ಚೆ ಆಗ್ತಾ ಇದೆ ಫ್ರೆಂಡ್. ಟೋಟಲ್ ಆಗಿ ಹೇಳ್ಬೇಕಂದ್ರೆ ಇವರು ಬಿಗ್ ಬಾಸ್ಗೆ ಬರ್ತಾರಾ ಅಥವಾ ಇಲ್ಲ ಅನ್ನೋದು ಈ ಒಂದು ವಿಡಿಯೋದಲ್ಲಿ ಕ್ಲಿಯರ್ ಆಗಿ ತಿಳಿಸ್ಕೊಡ್ತೀನಿ ಈ ಒಂದು ವಿಡಿಯೋದಲ್ಲಿ ಫ್ರೆಂಡ್. ಬನ್ನಿ ಫ್ರೆಂಡ್, ಈ ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆಗೆ ನೀವೆಲ್ಲ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದಿರಲ್ಲ, ನೋಡೋರಲ್ಲ ಒಂದು ಸಬ್ಸ್ಕ್ರೈಬ್ನ ಪ್ರೆಸ್ ಮಾಡಿ, ಹಾಗೆ ಬೆಲ್ಲೈಕನ್ ಕೂಡ ಪ್ರೆಸ್ ಮಾಡಿ. ನೀವು ಆಲ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ನನ್ನೊಂದು ವಿಡಿಯೋ ಪ್ರತಿಯೊಂದಿಗೆ ನೋಟಿಫಿಕೇಶನ್ ಮೂಲಕ ತಲುಪುತ್ತೆ ಫ್ರೆಂಡ್. ಟೋಟಲಾಗಿ ಹೇಳಬೇಕಂದ್ರೆ ಬಿಗ್ ಬಾಸ್ಗೆ ಸಮೀರ್ ಹೋಗ್ತಾರೆ ಅನ್ನೋದು ಕೂಡ ಚರ್ಚೆ ಆಗ್ತಾ ಇದೆ. ಅದು ಎಲ್ಲಿ ಅಂದರೆ ಸೋಷಿಯಲ್ ಮೀಡಿಯಾದಲ್ಲಿ ಚರ್ಚೆ ಆಗ್ತಾ ಇದೆ. ಅವರು ಅಫಿಷಿಯಲ್ ಆಗಿ ಬಿಗ್ ಬಾಸ್ ಅವರು ಸಮೀರ್ಗೆ ಬರ್ರಿ ಅಂತ ಕರೆದಿಲ್ಲ ಅಥವಾ ಸಮೀರ್ ನಾ ಬರ್ತೀನಿ ಕೂಡ ಹೇಳಿಲ್ಲ. ಇದು ಇನ್ಸ್ಟಾಗ್ರಾಮಲ್ಲಿ, ಯೂಟ್ಯೂಬ್ನಲ್ಲಿ, ಫೇಸ್ಬುಕ್ನಲ್ಲಿ ನಮ್ಮಂಥ ಕ್ರಿಯೇಟರ್ ವಿಡಿಯೋ ಎಡಿಟಿಂಗ್ ಮಾಡಿ ಅದಕ್ಕೆ ಇವರು ಹೋಗ್ತಾರೆ ಅನ್ನೋದು ಕೂಡ ಅಲ್ಲಿ ವಾಯ್ಸ್ ಕೊಟ್ಟು ಆ ಒಂದು ವಿಡಿಯೋನ ಇನ್ಸ್ಟಾಗ್ರಾಮಿಗೆ ಆಯಿತು, ಯೂಟ್ಯೂಬ್ಗೆ ಆಯಿತು, ಫೇಸ್ಬುಕ್ಗೆ ಆಯಿತು ಬಿಡ್ತಾ ಇದ್ದಾರೆ. ಹಾಗಾಗಿ ಇದು ಬಿಟ್ಟ ತಕ್ಷಣ ಜನ ಏನು ತಿಳ್ಕೊಂಡಿದ್ದಾರೆ, ಸಮೀರ್ MD ಅವರು ಈ ಸೀಸನ್ಗೆ ಬರ್ತಾರಂತೆ ಅಂತ ತಿಳ್ಕೊಂಡಿದ್ದಾರೆ. ಆದರೆ ಕನ್ಫರ್ಮ್ ಆಗಿ ಯಾರು ಕೂಡ ಬಿಗ್ ಬಾಸ್ ಕಡೆಯಿಂದ ಆಯಿತು, ಸಮೀರ್ ಕಡೆಯಿಂದ ಆಯಿತು, ಎಲ್ಲೂ ಕೂಡ ಅಫಿಷಿಯಲ್ ಆಗಿ ಬಿಗ್ ಬಾಸ್ಗೆ ಹೋಗ್ತಾರಂತ ಹೇಳಿಲ್ಲ, ಯಾರು ಹೇಳಿಲ್ಲ. ಆದರೆ ಬಿಗ್ ಬಾಸ್ಗೆ ಹೋಗ್ಬೋದು. ಇದು ಇನ್ನೂ ಕೂಡ ಅಫಿಷಿಯಲ್ ಆಗಿ ಬಿಗ್ ಬಾಸ್ ಅವರು ಅನೌನ್ಸ್ ಮಾಡಲ್ಲ ಯಾರು ಕಂಟೆಸ್ಟೆಂಟ್ ಅಂತ. ಅದು ಕಂಟೆಸ್ಟೆಂಟ್ ಅನೌನ್ಸ್ ಮಾಡೋಕಂದ್ರೆ ಬಿಗ್ ಬಾಸ್ ಸ್ಟಾರ್ಟ್ ಆಗೋಕ್ಕಿಂತ 2 ದಿವಸ ಅಥವಾ 1 ದಿವಸ ಹಿಂದೆ ದಿನದಿಂದ ಎಲ್ಲರಿಗೂ ಕೂಡ ಗೊತ್ತಾಗುತ್ತೆ ಯಾರ್ಯಾರು ಕಂಟೆಸ್ಟೆಂಟ್ ಸೆಲೆಕ್ಟ್ ಆಗಿರೋ ಅಂತ. ಇದಕ್ಕೆ ಬಿಟ್ಟರೆ ಇನ್ನು ಇಷ್ಟು ದಿವಸ ಮುಂಚೆಗೆ ಯಾರು ಕೂಡ ಗೊತ್ತಾಗಲ್ಲ. ಬಿಗ್ ಬಾಸ್ಗೆ ಇವರೇ ಹೋಗ್ತಂತ ಕೂಡ ಕನ್ಫರ್ಮ್ ಆಗಲ್ಲ. ಅಥವಾ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ದರೆ, ಕಂಟೆಸ್ಟೆಂಟ್ ಕಾಂಟ್ಯಾಕ್ಟ್ ಮಾಡಿದ್ರು ಕೂಡ ಸಸ್ಪೆನ್ಸ್ ಆಗಿ ಕಾಂಟ್ಯಾಕ್ಟ್ ಮಾಡಿ ಯಾರಿಗೂ ಹೇಳಬೇಡಿ, ಯಾರಿಗೂ ತಿಳಿಸ್ಬೇಡಿ ಅಂತ ಮೊದಲೇ ಹೇಳಿರ್ತಾರೆ ಫ್ರೆಂಡ್. ಟೋಟಲ್ ಹೇಳ್ಬೇಕಂದ್ರೆ ಸಮೀರ್ MD ಅವ್ರಿಗೆ ಅನಿಸಿದ ಪ್ರಕಾರ, ಮಾಹಿತಿ ಪ್ರಕಾರ ಅವ್ರಿಗೆ ಕರೆ ಹೋಗಿಲ್ಲ, ಬಿಗ್ ಬಾಸ್ ಕಡೆಯಿಂದ ಕೂಡ ಕರೆ ಹೋಗಿಲ್ಲ. ಅವರು ಕೂಡ ಬರ್ತೀನಿ ಅಂತ ಕೂಡ ಹೇಳಿಲ್ಲ. ಆದರೆ ಹೋದರೂ ಹೋಗ್ಬೋದು ಅಥವಾ ಹೋಗ್ಲಿಂಗೆ ಇರ್ಬೋದು, ಆದರೆ ಕನ್ಫರ್ಮ್ ಇಲ್ಲ, ಅಫಿಷಿಯಲ್ ಆಗಿ ಕನ್ಫರ್ಮ್ ಇಲ್ಲ, ಯಾರು ಕೂಡ ಹೇಳಿಲ್ಲ. ಇದು ಸೋಷಿಯಲ್ ಮೀಡಿಯಾದಲ್ಲಿ ಕ್ರಿಯೇಟರ್ ಎಡಿಟಿಂಗ್ ಮಾಡಿ ವಾಯ್ಸ್ ಕೊಟ್ಟು ಇದನ್ನು ಸೋಷಿಯಲ್ ಮೀಡಿಯಾಗೆ ಅಪ್ಲೋಡ್ ಮಾಡಿದ್ದಾರೆ. ಜನಕ್ಕೆ ಇದು ಭಾಳ ಜನ ಇದು ನಂಬಿರ್ಬೋದು, ಕೆಲಷ್ಟು ಜನ ಗೊತ್ತಿದ್ದರು ಇದು ಸುಳ್ಳು ಅಂತ ತಿಳ್ಕೊಂಡಿರ್ಬೋದು. ಟೋಟಲ್ ಆಗಿ ಇದು ಅಫಿಷಿಯಲ್ ಆಗಿ ಇದು ಕನ್ಫರ್ಮ್ ಆಗಿಲ್ಲ. ಇದು ನನಗೆ ಅನಿಸೋ ಪ್ರಕಾರ ಹೋಗ್ಬೋದು ಅಥವಾ ಹೋಗದೇ ಇರ್ಬೋದು, ಹೇಳೋಕ್ಕಾಗಲ್ಲ ಫ್ರೆಂಡ್. ಟೋಟಲಾಗಿ ಹೇಳ್ಬೇಕಂದ್ರೆ ಇದು ಸದ್ಯಕ್ಕೆ ಸುಳ್ಳು ಸುದ್ದಿ. ಸದ್ಯಕ್ಕೆ ಮುಂದಿನ ದಿನಗಳಲ್ಲಿ ಕನ್ಫರ್ಮ್ ಆಗಿ ಹೋದಾದರೆ ಅದ್ರ ಬಗ್ಗೆ ವಿಡಿಯೋ ಮಾಡ್ತೀನಿ ಫ್ರೆಂಡ್. ಟೋಟಲ್ ಆಗಿ ಈ ಒಂದು ವಿಡಿಯೋದಲ್ಲಿ ಕಂಪ್ಲೀಟ್ ತಿಳಿಸ್ಕೊಟ್ಟಿದ್ದೀನಿ. ಸಮೀರ್ MD ಅವರು ಬಿಗ್ ಬಾಸ್ಗೆ ಹೋಗ್ತಾರೆ ಇನ್ನೊಂದು ಕೂಡ ಅರ್ಥ ಆಗಿ ತಿಳ್ಕೊತೀನಿ. ಈ ಒಂದು ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಹಾಗೆ ಈ ಒಂದು ವಿಡಿಯೋ ನಿಮ್ಮ ಫ್ರೆಂಡ್ಗೆ ಶೇರ್ ಮಾಡಿ ಅಂತ ವಿಡಿಯೋಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಅಂತ ವಿಡಿಯೋ ಚೆನ್ನಾಗಿ ಟೇಕ್ ಕೇರ್, ಬಾಯ್.